ಗಾಡಿ ಟಚ್ ಆದ ವಿಚಾರಕ್ಕೆ ಗ್ಯಾರೇಜ್ ಮಾಲೀಕನ ಮೇಲೆ ದರ್ಪ. ಮಾಲೀಕ ತೇಜಸ್ ಮೇಲೆ ಯುವಕರಿಂದ ಮಾರಣಾಂತಿಕ ಹಲ್ಲೆ. ಕ್ಷುಲ್ಲಕ ಕಾರಣವನ್ನೇ ನೆಪವನ್ನಾಗಿಸಿಕೊಂಡು ಯುವಕರ ಗುಂಪೊಂದು ಗ್ಯಾರೇಜ್ ಮಾಲೀಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸಮೀಪ ನಡೆದಿದೆ. ಬಾಳುಪೇಟೆಯ ಮಾರುತಿ ಆಟೋ ವರ್ಕ್ಸ್ ಗ್ಯಾರೇಜ್ ಮಾಲೀಕ ತೇಜಸ್ ಅವರ ಮೇಲೆ ಶ್ರೀಧರ್ ಹಾಗೂ ಆತನ ಸಹಚರರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಆಲೂರು ತಾಲೂಕಿನ ಪಾಳ್ಯ ಸಮೀಪದ ತಿಮ್ಮನಹಳ್ಳಿ ಗ್ರಾಮದ ವಾಸಿ ತೇಜಸ್ ಅವರ ಹೇಳಿಕೆಯನ್ನ ಸಹಿಸದ ಶ್ರೀಧರ್ ಪದೇ ಪದೇ ಕಿರಿಕ್ ಮಾಡಿ ಖ್ಯಾತೆ ತೆಗಿತಾ ಇದ್ರಂತೆ. ಇದನ್ನೇ ನೆಪವಾಗಿಟ್ಟುಕೊಂಡು ತೇಜಸ್ ತಮ್ಮ ಗ್ಯಾರೇಜ್ಗೆ ತೆರಳುತ್ತಾ ಇದ್ದ ವೇಳೆ ಮಡುಬಲು ಗ್ರಾಮದ ರೈಲ್ವೆ ಗೇಟ್ ಬಳಿ ಶ್ರೀಧರ್ ಕಾರಿಗೆ ತೇಜಸ್ ಕಾರು ತಾಕಿದ ವಿಚಾರವನ್ನೇ ಮುಂದಿಟ್ಟುಕೊಂಡು ಜಗಳ ಮಾಡಿದ್ದಾನೆ. ಬಳಿಕ ಸ್ಥಳೀಯರು ಜಗಳ ಬಿಡಿಸಿ ವಾಪಸ್ ಕಳಿಸಿದ್ರು. ಸರ್ ನೋಡಿ ಸರ್, ಈಗ ಬಂದ್ಬಿಟ್ಟು ನಂದು ಶ್ರೀ ಮಾರುತಿ ಆಟೋ ವರ್ಕ್ಸ್ ಬಾಳೆಪೇಟೆ JP ನಗರದಲ್ಲಿ ನಂದು ಗ್ಯಾರೇಜ್ ಇದೆ ಸರ್. ನಂದು ಬಂದ್ಬಿಟ್ಟು ಸ್ವಂತ ಊರು ಬಂದ್ಬಿಟ್ಟು ಎನ್ ತಿಮ್ಮನಹಳ್ಳಿ ಗ್ರಾಮ, ಮಡಬಲು ಪಂಚಾಯಿತಿ, ಪಾಳ್ಯ ಹೋಬಳಿ ಬಂದ್ಬಿಟ್ಟು ಬಾಳೆಪೇಟೆಯಲ್ಲಿ ಒಂದು ಗ್ಯಾರೇಜ್ ಇದೆ. ಒಂದು 4ರಿಂದ 5 ವರ್ಷದಿಂದ ನಾನು JP ನಗರದಲ್ಲಿ ಕೆಲಸ ಮಾಡ್ಕೊಂಡು ಗ್ಯಾರೇಜಲ್ಲಿ ಇದ್ದೀನಿ. ನಾನು ಮೊನ್ನೆ ಏನಾಯ್ತು ಅಂದರೆ ಒಂದು 3 ದಿನದ ಹಿಂದೆ ನಾನು ಬಂದ್ಬಿಟ್ಟು ಒಂದು ಗಾಡಿ ಕೆಟ್ಟೋಗಿತ್ತು. ನಂದು ಗಾಡಿ ಕೆಟ್ಟೋಗಿದ್ದಾಗ ಪಾಳ್ಯದಲ್ಲಿ ಇತ್ತು ಗಾಡಿ. ನನಗೆ ಮನೆಯಿಂದ ಫೋನ್ ಮಾಡಿದ್ರು. ಮನೇಲಿದ್ದೆ ನಾನು. ಮನೆಯಿಂದ ಹೊರಟ್ಬಿಟ್ಟು ಹೋದೆ. ನಾನು ಗಾಡಿ ಒಂದು ಸ್ಟಾರ್ಟ್ ಮಾಡ್ಕೊಟ್ಟು ಬರೋಣ ಅಂತ ನಾನು ಹೋದಾಗ ರೈಲ್ವೆ ಸ್ಟೇಷನ್ ಹತ್ರ ಒಂದು ಲಾರಿ ಮುಂದೆ ಬಂದಾಗ ನಾನು ಅವ್ರಿಗೆ ಸೈಡ್ ಕೂಡ ಇದರಲ್ಲಿ ಕ್ಲಚ್ ಹಿಡಿದಾಗ ಗಾಡಿ ಹಿಂದೆ ಹೋಯಿತು. ಹಿಂದೆ ಇದ್ದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬೈಕ್ ಒಟ್ಟಿಗೆ ಹಿಂದೆ ಇತ್ತು. ಆ ಬೈಕಿಗೆ ಏನು ಟಚ್ ಆಗಿಲ್ಲ, ಏನೂ ಆಗಿಲ್ಲ. ಅವನು ಕೂಗ್ಕೊಂಡು ಗಾಡಿ ಹಿಂದೆ ಬದಿದೆ ಅಂತ ಕೂಗ್ಕೊಂಡು ಮುಂದೆ ಹೋದ. ನನ್ನನ್ನು ನೋಡ್ಕೊಂಡು ಹೋದ. ಆಗ ಅವನು ಶ್ರೀಧರ್ ಅಂತ ಗೊತ್ತಾಯಿತು, ನಮ್ಮೂರವರೇ ಅಂತ ಗೊತ್ತಾಯಿತು. ನಾನು ಲಾರಿಗೆ ಸೈಡನ್ನು ಕೊಟ್ಟು ಒಂದು 2 ನಿಮಿಷ ಆಯಿತು ಲಾರಿ ಸೈಡ್ ಕೊಡೋಕ್ಕೆ. ಯಾಕಂದರೆ ಲೋಡ್ ಗಾಡಿ ಬಂದಿದ್ದೆ ಅವತ್ತು ನೈಟು. ನಾನು ಒಂಚೂರು ಹಿಂದೆ ಹಾಕ್ಬಿಟ್ಟು ಸೈಡ್ ಕೊಟ್ಬಿಟ್ಟು ಹೋದೆ. ಅವನು ಮುಂದೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದ ಬೈಕಲ್ಲಿ. ಆಗಲೂ ಏನು ಮಾತಾಡಲಿಲ್ಲ ಅವನು. ನಾನು ಪಾಡಿ ನಾನು ನಿಲ್ಲಿಸಲಿಲ್ಲ. ನಾನು ಹಂಗೆ ಯಾಕೆ ನನ್ನ ಕೆಲಸ ಆಗಬೇಕು ಅಂತ ನಾನು ಹೋದೆ. ನಾನು ಮುಂದೆ ಬಂದಾಗ ಎದುರುಗ ಶಿವಸೂರ್ಯ ಹೋಟ್ಲ್ ಎದುರುಗ ಬೈಪಾಸ್ ಇದೆಯಲ್ಲ, ಅಲ್ಲಿ ನಮ್ಮದು ಮಡಬಲಿಂದ ಎದುರುಗಕ್ಕೆ ಟಚ್ ಆಗೋದು ಆ ರೋಡು. ಅಲ್ಲಿ ಬಂದ್ಬಿಟ್ಟು ಒಂದು ಅಶೋಕ ಲೇಲ್ಯಾಂಡನ್ನು ನಿಲ್ಲಿಸ್ಕೊಂಡು ನಿಂತಿದ್ರು. ನಾನು ಯಾರೋ ಇರಬೇಕು, ನಡ್ಕೊಂಡು ಹೋಗೋರು, ನಾನು ನಡ್ಕೊಂಡು ಮನೆಗೆ ಹೋಗ್ತಾರೆ, ಯಾರೋ ಡ್ರಾಪ್ ಮಾಡೋಕ್ಕೆ ಬಂದಿರೋ ಅಂತ ನಿಲ್ಲಿಸ್ಕೊಂಡೆ ಗಾಡಿ. ನಾನು ಆ ಗಾಡಿಯಿಂದ ಲೆಫ್ಟ್ ಸೈಡಲ್ಲಿ ಇಳಿದು ಬಂದು ನಾನು ಯಾರು ಅಂತ ಗೊತ್ತಿಲ್ಲ. ಅವ್ನು ಬಂದ್ಬಿಟ್ಟು ಶ್ರೀಧರನಿಗೆ ಗುದ್ದಿರಂತಲ್ಲ, ತಡ್ರಿ ಬರ್ತಾಯಿದ್ದಾರೆ. ನಾನು ಯಾವ ಗುದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಸುಮ್ಮನೆ ನೀವು ಕಾರಲ್ಲೇ ಕೂತ್ಕೊಂಡೆ. ಬಂದರು ಅವರು, ಶ್ರೀಧರನವ್ರು ಬಂದ್ಬಿಟ್ಟು ಕರೆಕ್ಟಾಗಿ ಗಾಡಿ ಓಡ್ಸೋಕ್ಕೆ ಬರೋಲ್ಲ, ಹೆಂಗೆ ಓಡಿಸ್ತೀಯೋ ಹಂಗೆ ಹಿಂಗೆ ಅಂತ ಕೆಟ್ಟಾಗ ಅವಾಚ್ಯ ಶಬ್ದಗಳಿಂದ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಣ್ಣ ಪಕ್ಕದಲ್ಲಿ ಇದ್ದಾನೆ. ಏನು ಮಾಡ್ದ, ಅವನು ಕಾರಿಂದ ಇಳಿದ. ಯಾಕೆ ಹಂಗೆ ಬೈತಿದೀಯ ಅಂತ ಕೇಳಿದಾಗ ಅವನು ಏಕಾಏಕಿ ಅಲ್ಲೇ ಮಾಡಿದಾಗ ಏನಾಯ್ತು ಅಂದರೆ ಅಕ್ಕಪಕ್ಕ ಇದ್ದವರೆಲ್ಲ ಅವಿನಾಶ್ ಅಣ್ಣ ಅಂತ ಅವರೆಲ್ಲ ಬಂದ್ಬಿಟ್ಟು ಎಲ್ಲ ಬಿಡ್ಸ್ ಕಳಿಸಿ, ಒಂದೇ ಊರವ್ರಿಗೆ ಯಾಕೆ ಹಿಂಗೆ ಮಾಡ್ಕೊಳ್ತೀರಿ, ಯಾಕೆ ಗಾಡಿ ಅಡ್ಡ ಹಾಕ್ಬೇಕು ನೀವು ರೋಡಲ್ಲಿ ಅಂತ ಬೈದ್ಬಿಟ್ಟು ಎಲ್ಲರನ್ನೂ ಕಳಿಸಿದ್ರು. ನನ್ನ ಪಾಡಿ ನಾನು ಹೋದೆ, ಗಾಡಿ ಸ್ಟಾರ್ಟ್ ಮಾಡಿದೆ ಇದರಲ್ಲಿ ಪಾಳ್ಯದಲ್ಲಿ. ಅಲ್ಲಿಂದ ಬಂದೆ ನಾನು. ಅಲ್ಲಿಂದ ಊಟ ಮಾಡೋಣ ಅಂತ ಕೂತಿದ್ದೆ ಪಾಳ್ಯದಲ್ಲಿ. ಫೋನ್ ಮಾಡಿದ್ರು. ಫೋನ್ ಯಾರ್ದು ನಂಬರ್ ತಗೊಂಡ್ರು ಅಂತ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು ಅಂಥವ್ರು ನೀವು ಇಂಥವ್ರು ಅಂತ ನನ್ನ ಮಕ್ಕಳು ಇಂಥ ಮಕ್ಕಳು ಕೊಚ್ಚಾಕ್ತೀನಿ, ಸುಟ್ಟಾಕ್ತೀನಿ, ನಿಮ್ಮನ್ನು ಇರೋದು 2 ಮಕ್ಕಳು ನೀವು ಆಚಾರಗಳು ಎಷ್ಟೋ ಮಾತಾಡ್ತೀರಿ, ನಿಮ್ಮನ್ನು ಹಂಗೆ ಹಿಂಗೆ ಅಂತ ನನಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಅವಿನಾಶ್ ಅಂತ ಕ್ಯಾಂಟೀನವ್ರು ಇದ್ರಲ್ಲ, ಅವರು ನನಗೆ ಫೋನ್ ಮಾಡಿದರು. ನಾನು ಫೋನ್ ಮಾಡ್ಬಿಟ್ಟು ಅಣ್ಣ ಇಲ್ಲಿ ಬಂದಿದ್ದಾರೆ, ಹಿಂಗೆ ಸುಮಾರು ಜನ ಬಂದಿದ್ದಾರೆ, ಬನ್ನಿ ಏನು ಮಾತಾಡೋದು ಬೇಡ, ಏನು ಹಂಗೆ ಹೇಳ್ಬಿಟ್ಟು ಕಳ್ಸೋಣ ಅಂತ ಬಂದರು. ನಾವು ನಮ್ಮ ಪಾಡಿಗೆ ಬಂದು ಅವ್ರಿಗೆ ಏನೂ ಆಗಲಿಲ್ಲ. ಅಲ್ಲಿ ಸುಮ್ಮನೆ ನಮ್ಮ ಪಾಡಿಗೆ ಅವರು ಹೋದ್ರು, ನಾವು ಹೋದು, ಎಲ್ಲ ಬುದ್ಧಿ ಹೇಳಿ ಕಳಿಸಿರು. ಒಂದೇ ಊರವ್ರು ಯಾಕೆ ಜಗಳ ಆಡ್ತೀರಿ ಅಂತ ಬುದ್ಧಿ ಹೇಳಿ ಕಳಿಸಿರು. ಇನ್ನು ಇಷ್ಟಕ್ಕೆ ಸುಮ್ಮನಾಗದೆ ಶ್ರೀಧರ್ ತನ್ನ ಸಹಚರರೊಂದಿಗೆ ಗ್ಯಾರೇಜ್ ಬಳಿ ತೆರಳಿ ಕೆಲಸ ಮಾಡ್ತಾ ಇದ್ದ ತೇಜಸ್ ಹಾಗೂ ಅವರ ಸಹೋದರ ಕರುಣೇಶ್ ಮೇಲೆ ಬಿಯರ್ ಬಾಟಲ್ ಹಾಗೂ ಕಲ್ಲುಗಳಿಂದ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ಗ್ಯಾರೇಜ್ ಮುಂಭಾಗ ನಿಲ್ಲಿಸಿದ್ದ ಕಾರುಗಳಿಗೆ ಕಲ್ಲು ತೂರಿ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಅದಾಯಿತು. ನನ್ನ ಪಾಡಿ ನಾನು 3 ದಿವಸದಿಂದ ಕೆಲಸ ಮಾಡ್ಕೊಂಡಿದ್ದೆ. ನಿನ್ನೆ ನಾನು ಬಂದ್ಬಿಟ್ಟು 17ನೇ ತಾರೀಕು ಸಂಜೆ ಟೈಮಿಗೆ ಬಂದ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಸಂಜೆ ಒಂದು 5 ಗಂಟೆ ಟೈಮಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಬೈಕಲ್ಲಿ 3 ಜನ ಬಂದರು. 3 ಜನ 2 ಬಾಟ್ಲು ಬಿಯರ್ ಬಾಟ್ಲುಗಳು ಕುಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಇಲ್ಲೇ ಇದ್ದಾನೆ ಬರ್ರು, ಎಲ್ಲ ಇಲ್ಲೇ ಇದ್ದಾರೆ, 3 ದಿನದ ಕಾದ್ವಲ್ಲ, ಇಲ್ಲೇ ಇದ್ದಾನೆ ಗ್ಯಾರೇಜಲ್ಲಿ, ಅವ್ನು ಉಳ್ಸೋದು ಬೇಡ, ಕೊಚ್ಚಾಕೋಣ, ಸಾಯ್ಸೋಣ, ಹಂಗೆ ಹಿಂಗೆ ಅಂತ ಬಂದರು. ಅಲ್ಲಿಂದ ಬಂದಾದ್ಮೇಲೆ ಬಾಟ್ಲಿ ಏಕಾಏಕಿ ಅಲ್ಲೇ ಮಾಡೋಕ್ಕೆ ಇದು ಮಾಡಿದಾಗ ನಾನು ತಪ್ಪಿಸ್ಕೊಂಡಾದ್ಮೇಲೆ ಪಬ್ಲಿಕ್ ಎಲ್ಲ ಬಂದರು. ಎದುರುಗಡೆ ಕಟಿಂಗ್ ಶಾಪು ಮನೋಜ್ ಇರ್ಬೋದು, ಮತ್ತು ಫುಡ್ ಲ್ಯಾಂಡು ಓನರ್ ಇರ್ಬೋದು, ಅವರೆಲ್ಲ ಬಂದು ಸುಮಾರು ಜನ ಎದುರುಗಡೆ ಪಬ್ಲಿಕ್ ಒಂದು 50ರಿಂದ 60 ಜನ ಬಂದರು. CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದೆ. ಅವರೆಲ್ಲ ಬಂದು ಬಾಟ್ಲಿ ಗಿಟ್ಲನ್ನೆಲ್ಲ ಕಿತ್ತೆಸ್ತರು. ಆಮೇಲೆ ಏಕಾಏಕಿ ಜೋಬಲ್ಲಿ ಕಲ್ಲು ಇಟ್ಕೊಂಡ್ಬಂದಿದ್ದ. ನಿನ್ನ ಬಿಡಲ್ಲ, ನಿನ್ನ ಕೊಲೆ ಮಾಡ್ತೀನಿ ನಾನು, ಎಷ್ಟೇ ಖರ್ಚಾದರೂ ಬಿಡಲ್ಲ ನಿನ್ನ
ಹಿಂಗೆ ಹಿಂಗೆ ಅಂತ ಅವ್ರ ಜೊತೇಲಿ ಬಂದಿದ್ದಾರೆ ಯಾರು ಅಂತಲೂ ಗೊತ್ತಿಲ್ಲ. ಅವ್ರು ಯಾರು ಏನು ನನಗೇನು ಮಾಡಿಲ್ಲ. ಇನ್ನು ಒಬ್ಬ ಇದ್ನಲ್ಲ, ಅವ್ನು ಬಂದ್ಬಿಟ್ಟು ತಲೆಗೆ ಕಲ್ಲಿನಿಂದ ಜೋರಾಗಿ ಹೊಡೆದುಬಿಟ್ಟು ಹೋಗಿದ್ದಾನೆ ಸರ್. ಮತ್ತು ಇಷ್ಟೇ, ಇನ್ನೇನಿಲ್ಲ. ಮತ್ತು ಅಲ್ಲಿಂದ ನಾನು ಆ ಸಕಲೇಶ್ಪುರ ಇದಕ್ಕೆ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಂದ ಹೋದಾಗ ನಾನು ಇನೋವಾ ಕಾರ್ ನಂದು ಅವತ್ತು ಏನಿತ್ತು ಗಾಡಿ, ಆ ಗಾಡಿನ ಫುಲ್ಲು ಕಲ್ಲು ತಂದು ನಜ್ಜುಗುಜ್ಜು ಮಾಡೋಕೆ ಹೋಗಿದ್ದಾನೆ. ಗ್ಲಾಸ್ ಗೀಸ್ ಎಲ್ಲ ಹೊಡೆದಾಕಿ ಗಾಡಿ ಬಾಡಿ ಗೀಡಿ ಎಲ್ಲ ಹೊಡೆದಾಕ್ಬಿಟ್ಟು ಹೋಗಿದ್ದಾನೆ. ಮತ್ತು ಗ್ಯಾರೇಜಲ್ಲೆಲ್ಲ ಐಟಮ್ಗಳು ಆ ಕಡೆ ಈ ಕಡೆ ಮಾಡಿಬಿಟ್ಟು ಸುಮಾರು ಐಟಮ್ ಮಂಗಳೂರಿಂದೆಲ್ಲ ಬಂದಿತ್ತು, ಬಿಲ್ ಆಗಿಬಿಟ್ಟು ಅದನ್ನೆಲ್ಲ ಏನೇನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಸರ್. ನಾನು ಇನ್ನೂ ಹಾಸ್ಪಿಟ್ಲಲ್ಲಿದ್ದೀನಿ, ನ್ಯಾಯ ಕೊಡಿಸಿ ಸರ್ ನನಗೆ, ಅಷ್ಟೇ, ಇನ್ನೇನಿಲ್ಲ. ಇನ್ನು ತೀವ್ರವಾಗಿ ಗಾಯಗೊಂಡ ತೇಜಸ್ ಅವರನ್ನ ಕೂಡಲೇ ಸಕಲೇಶ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು, ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಶೀಘ್ರ ಬಂಧಿಸಬೇಕೆಂದು ತೇಜಸ್ ಮನವಿಯನ್ನ ಮಾಡಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.